ಕೊನೆಗೂ ಯೋಧರಿಗೆ ಮತದಾನ ಮಾಡುವ ಅವಕಾಶವನ್ನ ಸುಪ್ರೀಂ ಕೋರ್ಟ್ ಮಾಡಿಕೊಟ್ಟಿದೆ. ಚುನಾವಣಾ ಆಯೋಗಕ್ಕೆ ಸೂಚನೆ ನೀಡಿರುವ ಸುಪ್ರೀಂ ಕೋರ್ಟ್ ಯೋಧರು ಕಾರ್ಯನಿರ್ವಹಿಸುತ್ತಿರುವ ಕ್ಷೇತ್ರದಲ್ಲಿ ಅವರ ಮತದಾರರಾಗಿ ನೋಂದಣಿ ಮಾಡಿಕೊಳ್ಳುವಂತೆ ಅಧಿಸೂಚನೆ ನೀಡಿದೆ. ಸೈನಿಕರು ಮತದಾನದ ಹಕ್ಕು ನೀಡಬೇಕು ಎಂದು ಸಂಸದ ರಾಜೀವ್ ಚಂದ್ರಶೇಖರ್ ಹಲವು ವರ್ಷಗಳಿಂದ ಹೋರಾಟ ನಡೆಸ್ತಾ ಇದ್ರು. ಪ್ರಧಾನಿ ಸೇರಿದಂತೆ ಹಲವರಿಗೆ ಮನವಿಗಳನ್ನ ಸಲ್ಲಿಸಿದ್ರು. ಕೊನೆಗೂ ಸುಪ್ರೀಂ ಕೋರ್ಟ್ ಸೈನಿಕರಿಗೆ ಮತದಾನ ಮಾಡುವ ಅವಕಾಶ ನೀಡಿದ್ದು ರಾಜೀವ್ ಚಂದ್ರಶೇಖರ್ ಅವರ ಆಶಯ ಈಡೇರಿದಂತೆ ಆಗಿದೆ. ಇವಾಗ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಶಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ರಾಜೀವ್ ಚಂದ್ರಶೇಖರ್ ಅವರ ಬಹುದಿನದ ಕನಸು ಇವತ್ತು ಈಡೇರಿದಂತಾಗಿದೆ. ಸುಪ್ರೀಂ ಮಹತ್ವದ ತೀರ್ಪನ್ನ ನೀಡಿದೆ. ಏನ್ ಹೇಳ್ತೀರಿ ಈ ಬಗ್ಗೆ? ಸಂಸದ ರಾಜೀವ್ ಚಂದ್ರಶೇಖರ್ ಮತ್ತು ಬಹುತೇಕ ನಿವೃತ್ತ ಸೇನಾ ಯೋಧರು ಈ ಒಂದು ಪ್ರಯತ್ನವನ್ನ ಬಹಳ ದಿನಗಳಿಂದ ಮಾಡ್ತಾ ಇದ್ರು. ಈ ಬಗ್ಗೆ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ನೀಡಿದ್ದ ಒಂದು ಆಜ್ಞೆ ಏನಿತ್ತು, ಆಗಸ್ಟ್ ನಲ್ಲಿ ಒಂದು ಆಜ್ಞೆ ಬಂದಿತ್ತು. ಸೇನೆಯ ಜವಾನರು ತಾವು ಮಾಡುವ ಕೆಲಸದ ಸ್ಥಳದಲ್ಲಿ ಅಂದ್ರೆ ಅದೇ ಕ್ಷೇತ್ರದಲ್ಲಿ ಮತದಾನ ಮಾಡಲು ಅವಕಾಶವಿರಲಿಲ್ಲ. ಯಾಕಂದ್ರೆ ಸೇನೆಯಲ್ಲಿ 3 ವರ್ಷಕ್ಕಿಂತ ಮುಂಚೆಯೇ ಬಹುತೇಕ ವರ್ಗಾವಣೆ ಆಗುತ್ತೆ. ಹೀಗಾಗಿ ಅವರು ಅಲ್ಲಿ ಹೋಗಿ ಮತದಾನ ಮಾಡ್ಲಿಕ್ಕೆ ಆಗೋಲ್ಲ. ಪೋಸ್ಟಲ್ ಬ್ಯಾಲೆಟ್ ನಿಂದ ಮತದಾನ ಮಾಡಬೇಕಿತ್ತು. ಅನೇಕ ಸಲ ಪೋಸ್ಟಲ್ ಬ್ಯಾಲೆಟ್ಗಳು ಮುಟ್ಟುವುದಿಲ್ಲ ಅಂತಕ್ಕಂಥ ಕಾರಣಕ್ಕೋಸ್ಕರ ಸೇನೆಯ ಯೋಧರಿಗೆ ಈ 3 ವರ್ಷದ ಏನೊಂದು ಮ್ಯಾಂಡೇಟರಿ ಪೀರಿಯಡ್ ಇದೆ, ಆ ಸ್ಥಳದಲ್ಲಿ ಇರಬೇಕು ಅಂತಕ್ಕಂಥದನ್ನ ಅದನ್ನು ಸಡಿಲಿಸಬೇಕು. ಸೇನೆಯ ಯೋಧರಿಗೂ ಕೂಡ ಮತದಾನಕ್ಕೆ ಅವಕಾಶವನ್ನ ನೀಡಬೇಕು ಅಂತಕ್ಕಂಥ ಒಂದು ಮೇಲ್ಮನವಿಯನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಸಂಸದ ರಾಜೀವ್ ಚಂದ್ರಶೇಖರ್ ಸಲ್ಲಿಸಿದ್ರು. ಇವತ್ತು ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿ ಎ.ಕೆ. ಪಟ್ನಾಯಕ್ ಅಧ್ಯಕ್ಷತೆಯ ದ್ವಿಸದಸ್ಯ ಪೀಠ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಏನೊಂದು ಆದೇಶವನ್ನ ನೀಡಿತ್ತು, ಇದಕ್ಕೆ ತಡೆಯಾಜ್ಞೆಯನ್ನ ನೀಡಿದೆ. ಈ ಮೂಲಕ ಚುನಾವಣಾ ಆಯೋಗಕ್ಕೂ ಕೂಡ ಸೇನೆಯ ಯೋಧರಿಗೂ ಕೂಡ ಮತದಾನಕ್ಕೆ ಅವಕಾಶವನ್ನ ಅವರು ಕೆಲಸ ಮಾಡುವ ಕ್ಷೇತ್ರದಲ್ಲಿಯೇ ನೀಡಬೇಕು ಅಂತಕ್ಕಂಥ ಒಂದು ಮಹತ್ವದ ಆದೇಶವನ್ನು ನೀಡಿದೆ. ಸುಮಾರು 15 ಲಕ್ಷ ಯೋಧರು ಇದರಿಂದ ತಾವು ಕೆಲಸ ಮಾಡುವ ಸ್ಥಳದಲ್ಲಿಯೇ ಅದೇ ಕ್ಷೇತ್ರದಲ್ಲಿ ಮತದಾನ ಮಾಡ್ಲಿಕ್ಕೆ ಅವಕಾಶವನ್ನ ಪಡಿತಾರೆ. ಇಲ್ಲಿವರೆಗೆ ಪೋಸ್ಟಲ್ ಬ್ಯಾಲೆಟ್ ಗಳನ್ನ ಅಥವಾ ಪ್ರಾಕ್ಸಿ ವೋಟ್ಸ್ ಗಳನ್ನ ಮಾಡ್ತಕ್ಕಂಥ ಒಂದು ಕೆಲಸ ಜಾರಿಯಲ್ಲಿತ್ತು. ಆದ್ರೆ ಈ ಒಂದು ಸುಪ್ರೀಂ ಕೋರ್ಟ್ ನ ಆದೇಶದಿಂದ ಸೇನೆಯ ಯೋಧರು ಕೂಡ ಮತದಾನಕ್ಕೆ ಅವಕಾಶವನ್ನ ಪಡೆಯಲಿದ್ದಾರೆ. ಪ್ರಶಾಂತ್, ಇನ್ನು ಅವರನ್ನ ಮತದಾರರಾಗಿ ಯಾವ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೋ ಅಲ್ಲೇ ಮತದಾರರಾಗಿ ನೋಂದಣಿ ಮಾಡ್ಕೊಳ್ಳಿ ಅಂತ ಹೇಳಿ ಕೂಡ ಆದೇಶ ಬಂದಿರೋದು. ಈ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮತ ಚಲಾಯಿಸೋಕೆ ಸಾಧ್ಯವಾಗುತ್ತಾ? ಅಂದ್ರೆ ಈ ಮುಂಬರುವ ಚುನಾವಣೆಯಲ್ಲೇ ಈ ಒಂದು ಆದೇಶ ಏನಿದೆ ಅದು ಪಾಲನೆ ಆಗತ್ತಾ ಅಂತ ಹೇಳಿ? ಬಹುತೇಕ ಮೊದಲ ಹಂತದ ಚುನಾವಣೆಗಳನ್ನ ಬಿಟ್ರೆ ಉಳಿದೆಲ್ಲ ಹಂತದಲ್ಲಿ ಇದು ಸಾಧ್ಯವಾಗಬಹುದು ಅಂತಕ್ಕಂಥ ಹೇಳಲಾಗ್ತಾ ಇದೆ. ಈ ಬಗ್ಗೆ ಚುನಾವಣಾ ಆಯೋಗ ಇದರ ಬಗ್ಗೆ ಇನ್ನೂ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಹೀಗಾಗಿ ಚುನಾವಣಾ ಆಯೋಗಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ಈ ರೀತಿಯಾಗಿರ್ತಕ್ಕಂಥ ಒಂದು ನಿರ್ದೇಶನವನ್ನ ನೀಡಿದೆ. ಮಾರ್ಚ್ 9ರವರೆಗೆ ಕೂಡ ಎನ್ರೋಲ್ಮೆಂಟ್ ಮಾಡ್ಲಿಕ್ಕೆ ಅವಕಾಶವಿತ್ತು. ಆದ್ರೆ ಸೇನೆಯ ಯೋಧರಿಗೆ ಇದನ್ನ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಅವಕಾಶವಿದೆ. ಸ್ಮಿತಾ, ಸುಪ್ರೀಂ ಕೋರ್ಟ್ ನ ಇವತ್ತಿನ ಆದೇಶದಿಂದ ಸೇನೆಯ ಯೋಧರು ಇದೇ ಚುನಾವಣೆಯಲ್ಲಿಯೇ ತಮ್ಮ ಕೆಲಸ ಮಾಡುವ ಸ್ಥಳದಲ್ಲಿಯೇ ಮತದಾನಕ್ಕೆ ಅವಕಾಶವನ್ನ ಪಡಿತಕ್ಕಂತ ಸಾಧ್ಯತೆಗಳಿವೆ. ಸ್ಮಿತಾ. ಪ್ರಶಾಂತ್, ಇನ್ನು ಇದೊಂದು ಕನಸಾಗಿತ್ತು ರಾಜೀವ್ ಚಂದ್ರಶೇಖರ್ ಅವರಿಗೆ. ಯಾಕಂದ್ರೆ ಸಾಕಷ್ಟು ಜನ ಯೋಧರ ಜೊತೆಗೆ ಅವರು ಕೂಡ ಸಾಕಷ್ಟು ಹೋರಾಟವನ್ನ ಕೂಡ ನಡೆಸಿದ್ರು. ರಾಜೀವ್ ಚಂದ್ರಶೇಖರ್ ಅವರ ರಿಯಾಕ್ಷನ್ಸ್ ಸಿಕ್ಕಿದೆಯಾ ಅಂತ ಹೇಳಿ ಒಂದು ಸುಪ್ರೀಂ ಕೋರ್ಟ್ ಆದೇಶದ ನಂತರ? ಈಗ ರಾಜೀವ್ ಚಂದ್ರಶೇಖರ್ ಮತ್ತು ಇನ್ನುಳಿದ ನಿವೃತ್ತ ಸೇನಾಧಿಕಾರಿಗಳು ಈಗಷ್ಟೇ ಕೇಂದ್ರ ಚುನಾವಣಾ ಆಯೋಗಕ್ಕೂ ಕೂಡ ಭೇಟಿ ನೀಡಿದ್ದಾರೆ. ಚುನಾವಣಾ ಆಯೋಗದಲ್ಲಿದ್ದಾರೆ. ಅಲ್ಲಿ ಕೇಂದ್ರ ಚುನಾವಣಾ ಆಯುಕ್ತರನ್ನ ಸುಪ್ರೀಂ ಕೋರ್ಟ್ ನ ಇವತ್ತಿನ ಆದೇಶದ ಬಗ್ಗೆ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಮತ್ತು ಚುನಾವಣಾ ಆಯೋಗ ಇದನ್ನೇ ಕಾರ್ಯರೂಪಕ್ಕೆ ತರಬೇಕು ಅಂತಕ್ಕಂಥ ಒತ್ತಾಯವನ್ನ ಕೂಡ ಸಂಸದ ರಾಜೀವ್ ಚಂದ್ರಶೇಖರ್ ಮಾಡ್ತಾ ಇದ್ದಾರೆ. ಈಗಷ್ಟೇ ಕೇಂದ್ರ ಚುನಾವಣಾ ಆಯೋಗಕ್ಕೂ ಕೂಡ ಸಂಸದ ರಾಜೀವ್ ಚಂದ್ರಶೇಖರ್ ಅಲ್ಲಿ ಬಹುತೇಕ ಈ ಒಂದು ಸೇನೆಯ ಜವಾನ್ರು ಮತ್ತು ಸೇನೆಯ ಅಧಿಕಾರಿಗಳು ಅವರು ಕೆಲಸ. ಓಕೆ, ಧನ್ಯವಾದ ಪ್ರಶಾಂತ್ ತಮ್ಮೆಲ್ಲ ಮಾಹಿತಿಗಾಗಿ.